ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಶರೀರದ ಉಷ್ಣತೆ ಹೆಚ್ಚಾದಾಗ ಏನು ಮಾಡಬೇಕು, ದೇಹದ ಉಷ್ಣತೆ ಸಾಮಾನ್ಯ ಉಷ್ಣತೆಗಿಂತ ಹೆಚ್ಚಾಗುತ್ತೆ, ಕಾರಣ ಏನು, ಹಾಗೆ ಬಾಡಿ ಜಾಸ್ತಿ ಆದರೆ ಸ್ವಲ್ಪ ಸಮಯದಲ್ಲಿ ಯಾವ ಥರ ಕಡಿಮೆ ಮಾಡ್ಕೊಳ್ಳೋದು ಅಂತ, ಅತಿ ಬೇಗ ಯಾವ ಥರ ಕಡಿಮೆ ಮಾಡ್ಕೊಳ್ಳೋದು ಅಂತ ಎಲ್ಲ ನೋಡೋಣ. ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಎಷ್ಟೋ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಬೇಸಿಗೆ ಕಾಲದಲ್ಲಂತೂ ಹೇಳೋಂಗೆ ಇಲ್ಲ. ಆದರೆ ದೇಹದಲ್ಲಿ ಉಷ್ಣ ಹೆಚ್ಚಾಗೋದಕ್ಕೆ ಕಾರಣಗಳೇನೆಂದರೆ ತುಂಬ ಮಸಾಲೆ ಐಟಮ್ಗಳನ್ನು ತಿನ್ನೋದ್ರಿಂದ, ಅದರಲ್ಲೂ ಬೇಸಿಗೆಯಲ್ಲಿ ಇಂತಹ ಮಸಾಲೆ ಐಟಮ್ಗಳನ್ನು ತಿನ್ನೋದ್ರಿಂದ, ಹಾಗೆ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿಯದೇ ಇರೋದ್ರಿಂದ ಕೂಡ ಬಾಡಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ. ಇದಲ್ಲದೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ಕೂಡ ಬಾಡಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ. ಹೀಗೆ ಉಷ್ಣತೆ ಹೆಚ್ಚಾಗೋದ್ರಿಂದ ಒಂದಲ್ಲ ಎರಡಲ್ಲ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದೇನಪ್ಪ ಅಂದರೆ ಅಲ್ಸರ್ ಅಂದರೆ ಬಾಯಿ ಹುಣ್ಣಾಗೋದು, ಮುಖದಲ್ಲಿ ಮೊಡವೆ ಬರೋದು, ಕಾಲಿನ ಇಮಡಿ ಒಡೆಯೋದು ಅಂದರೆ ಕ್ರ್ಯಾಕ್ ಬಿಡೋದು, ಕಣ್ಣು ಉರಿ ಆಗೋದು, ಪಾದ ಉರಿ ಆಗೋದು, ಹೀಗೆ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ನಮ್ಮ ಶರೀರದಲ್ಲಿ ಆಗಿರುವ ಉಷ್ಣತೆಯನ್ನು ಸ್ವಲ್ಪ ಸಮಯದಲ್ಲಿ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಸ್ವಲ್ಪ ಆಹಾರ ಪದಾರ್ಥಗಳನ್ನು ಬಳಸಿದ್ರೆ ಸಾಕು, ಯಾವುದೇ ಮೆಡಿಸನ್ ತಗೊಳ್ಳೋವಂಥ ಅವಶ್ಯಕತೆ ಬರಲ್ಲ. ಅದರಲ್ಲೂ ಈ ಥರ ಬಾಯಿ ಹುಣ್ಣಾದರೆ ಅಂತೂ ಹೇಳೋಂಗೆ ಇಲ್ಲ. ಏನು ನೀರು ಬಿದ್ದರೂ ಸಹ ಉರಿ ಆಗ್ತಾ ಇರುತ್ತೆ. ಸ್ವಲ್ಪ ದಿನ ಮಟ್ಟಿಗೆ ಇದಂತೂ ತುಂಬ ಬೇಗ ವಾಸಿಯಾಗೋ ಅಂಥದ್ದಲ್ಲ. ಏನು ತಿನ್ನೋದಕ್ಕೂ ಆಗಲ್ಲ, ಕುಡಿಯೋದಕ್ಕೂ ಆಗಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಈ ಥರ ಬಾಯಿ ಹುಣ್ಣಾಗೋದು ಒಂದು ಏನೋ ದೊಡ್ಡ ಕಾಯಿಲೆ ಬಂದಂತೆ ಅನಿಸ್ತಿರುತ್ತೆ ನಮಗೆಲ್ಲ. ಈ ಥರ ಸಮಸ್ಯೆಗಳೇನಾದರೂ ಬಂದರೆ ಮನೆಯಲ್ಲೇ ಅದನ್ನು ಸರಿಪಡಿಸ್ಕೊಳ್ಬೋದು, ಹಾಗೆ ಬರ್ದಂತೆ ಕೂಡ ತಡಿಬೋದು. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ವ, ಅದೇ ಥರ. ಬನ್ನಿ ಈಗ ಏನು ಮಾಡಬೇಕು ಅಂತ ನೋಡೋಣ. ಮೊದಲನೇ ಟಿಪ್ ಏನಪ್ಪ ಅಂದರೆ ಫ್ರೆಂಡ್ಸ್, 1 ಗ್ಲಾಸು ನೀರು ತೊಗೊಂಡಿದ್ದೀನಿ. ಇದು ಹಾಟ್ ವಾಟರ್ ಅಲ್ಲ, ಕೋಲ್ಡ್ ವಾಟರ್ ಅಲ್ಲ, ನಾರ್ಮಲ್ ವಾಟರ್ ಆಗಿರುತ್ತೆ. ನಾರ್ಮಲ್ ವಾಟರೇ ತೊಗೊಳ್ಬೇಕು. 1 ಗ್ಲಾಸ್ ವಾಟರ್ಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಕಲ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಕೆಂಪು ಕಲ್ ಸಕ್ಕರೆ ಆದರೂ ಹಾಕ್ಬೋದು, ಬಿಳಿ ಕಲ್ ಸಕ್ಕರೆ ಆದರೂ ಹಾಕ್ಬೋದು. ಮನೇಲಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೇ, ಇದು ಎರಡೇ ಇಂಗ್ರೀಡಿಯೆಂಟ್ಸೇ. ಇದನ್ನು ಹಾಕಿ 1-3-4 ಅವರ್ಸು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಿ. 2-3 ಅವರ್ ನೆಂದಾದಮೇಲೆ ಇದನ್ನು ಸೋಸ್ಕೊಂಡಾದರೂ ಕುಡಿಬೋದು, ಇಲ್ಲ ಹಾಗೆ ತಿಂತೀವಿ, ಜೀರಿಗೆನ ಹಾಕ್ಕೊಂಡು ತಿಂತೀವಿ ಹಾಗೆ ಕುಡಿತೀವಿ ಅನ್ನೋರು ಕೂಡ ಕುಡಿಬೋದು. ಬೆಳಗ್ಗೆ ಸಂಜೆ 2 ಟೈಮ್ ಈ ಥರ ಕುಡಿದ್ರೆ ಎಷ್ಟೇ ಬಾಡಿ ಹೀಟಾಗಿದ್ದರೂ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ. ಅದರಲ್ಲೂ ಕಣ್ಣುರಿ, ಪಾದ ಉರಿ ಅಂತ ಇದ್ದರೂ ಇಮ್ಮಿಡಿಯೇಟಾಗಿ ಇದೊಂದು ರಿಸಲ್ಟ್ ಕೊಡುತ್ತೆ. ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಇದು ಮೊದಲನೇ ಟಿಪ್ ಆಗಿರುತ್ತೆ. ಎರಡನೇ ಟಿಪ್ ಏನಪ್ಪ ಅಂದರೆ 1 ಲೋಟ ನೀರಿಗೆ, ಇದು ಅಷ್ಟೇ ನಾರ್ಮಲ್ ವಾಟರೇ, ಹಾಟ್ ವಾಟರು ಅಲ್ಲ, ಕೋಲ್ಡ್ ವಾಟರ್ ಅಲ್ಲ, ಸಬ್ಜಾ ಸೀಡ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ. 1 ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕಿ, 1 ಸ್ಪೂನ್ ಹನಿ ಹಾಕಿ ಅಂದರೆ ಜೇನುತುಪ್ಪ ಹಾಕಿ, 1 ಸ್ಪೂನ್ ನಿಂಬೆ ರಸ ಹಾಕಿ, ಇದನ್ನು ಅಷ್ಟೇ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ಬೆಳಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ ಕುಡಿಯೋದ್ರಿಂದ ಅಷ್ಟೇ ತುಂಬ ಬೇಗನೆ ಹೀಟ್ ಅವಾಯ್ಡ್ ಆಗುತ್ತೆ, ಬಾಡಿ ಕೂಲ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಇದಂತೂ ಬಾಡಿ ಹೀಟ್ಗೆ ಒಂದು ಸೂಪರ್ ರೆಮಿಡಿ ಅಂತಲೇ ಹೇಳ್ಬೋದು, ಸೂಪರಾಗಿರೋ ಮನೆಮದ್ದು ಅಂತ ಹೇಳ್ಬೋದು. 100% ಅಲ್ಲ, 1000% ಇದರಲ್ಲಿ ರಿಸಲ್ಟ್ ಇರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನು ಮೂರನೇ ಟಿಪ್ ಏನಪ್ಪ ಅಂದರೆ 1 ಲೋಟ ಮಜ್ಜಿಗೆನ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಮಜ್ಜಿಗೆ ಥರ ಇರಬೇಕು, ತುಂಬ ಗಟ್ಟಿಯಾಗಿರಬಾರ್ದು ಮಜ್ಜಿಗೆ, ನೀರು ಮಜ್ಜಿಗೆನ ತೊಗೊಂಡಿದ್ದೀನಿ. ಅದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ 1 ಸ್ಪೂನಷ್ಟು ಅಥವಾ ಅರ್ಧ ನಿಂಬೆಹಣ್ಣಿನಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ. ಮಜ್ಜಿಗೆಗೆ ನಿಂಬೆಹಣ್ಣು ಅನ್ಬೋದು, ಹೌದು, ಮಜ್ಜಿಗೆಗೆ ನಿಂಬೆಹಣ್ಣು ಹಾಕಿ ಕುಡಿಯೋದು. ಇದನ್ನು ಅಷ್ಟೇ ಬೆಳಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ ಕುಡಿತಾ ಬಂದರೆ ಹೀಟ್ ಅನ್ನೋದು ಹತ್ರಕ್ಕೆ ಬರಲ್ಲ. ಇದಂತೂ ಎಲ್ಲದಕ್ಕಿಂತ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ರೆಮಿಡಿನ ವೆಯ್ಟ್ ಮಾಡಿ ತೊಗೊಳ್ಳೋ ಅಂಥದ್ದೇನಿಲ್ಲ, ಇಮಿಡಿಯೇಟಾಗಿ ರೆಮಿಡಿ ಮಾಡಿದ ತಕ್ಷಣವೇ ಇದನ್ನು ಕುಡಿಬೋದು ಫ್ರೆಂಡ್ಸ್. ಇದ್ಯಾವುದು ತಿನ್ನೋದಕ್ಕೆ ಕುಡಿಯೋದಕ್ಕೆ ಇದ್ಯಾವುದು ಕಷ್ಟ ಅನಿಸಲ್ಲ, ಆರಾಮಾಗಿ ಟೇಸ್ಟಿಯಾಗಿರುತ್ತೆ, ಆರಾಮಾಗಿ ಕುಡಿಯಬೋದು. ಆದಷ್ಟು ಸಮ್ಮರಲ್ಲಿ ಲಿಕ್ವಿಡ್ ಐಟಮೇ ತೊಗೊಳ್ಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅಂದರೆ ಎಳ್ನೀರು, ಗಂಜಿ, ಈ ಥರ ಜ್ಯೂಸು, ಫ್ರೂಟ್ಸು, ಇದೇ ಥರ ಆಹಾರನ ಸೇವಿಸ್ತಾ ಬರಬೇಕು. ಇಂಥ ಸಮ್ಮರಲ್ಲೇ ಬಾಡಿ ಹೀಟ್ ಜಾಸ್ತಿ ಆಗೋದು, ಅದರಿಂದ ಆದಷ್ಟು ಇಂಥ ಸಮ್ಮರಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದೇ ತುಂಬಾ ಒಳ್ಳೆಯದು. ಅದರಲ್ಲೂ ಮಸಾಲೆ ಪದಾರ್ಥಗಳನ್ನು, ಜಂಕ್ ಫುಡ್ಡನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಿಂದರೆ ತುಂಬಾ ದೇಹಕ್ಕೆ ಒಳ್ಳೆಯದು. ನೀರಿನ ಅಂಶ ಇರೋಂತಹ ಪದಾರ್ಥಗಳನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು. ಅಂದರೆ ಲಿಕ್ವಿಡ್ ಐಟಮ್, ಎಳ್ನೀರು, ಮಜ್ಜಿಗೆ, ಫ್ರೂಟ್ಸ್, ಆದಷ್ಟು ಫ್ರೂಟ್ಸ್ ತಿಂದರೆ ತುಂಬಾ ಒಳ್ಳೆಯದು. ಎಷ್ಟೋ ಜನಕ್ಕೆ ಈ ಥರ ವೆದರ್ ಅಡ್ಜಸ್ಟ್ ಆಗೋಲ್ಲ. ಇಂಥ ವೆದರಲ್ಲೇ ತುಂಬ ಹೆಲ್ತ್ ಅಪ್ಸೆಟ್ ಆಗೋದು. ಆದ್ದರಿಂದ ಅವ್ರವ್ರ ಬಾಡಿಗೆ ಯಾವ ಥರ ಫುಡ್ ಅಡ್ಜಸ್ಟ್ ಆಗುತ್ತೋ ಅದೇ ಥರ ಫುಡ್ಡನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ಬಾಡಿ ಹೀಟ್ಗೆ ಹೇಳಿದಂಥ 3 ಟಿಪ್ಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.